ನಮ್ಮ ಭಾಗದ ಎಲ್ಲ ವಿಶ್ವಕರ್ಮ ಸಮಾಜ ಇವತ್ತು ಪರಿಶ್ರಮ ಪಡ್ತಾ ಇದೆ. ನಾವು ಅವರ ಜೊತೆಗಿದ್ದು ಅವರಿಗೆ ಧೈರ್ಯ ತುಂಬುವ ಕೆಲಸವನ್ನು ಮಾಡೋಣ ಅಂತ ಹೇಳಿ ಕಣೇರಿಯಿಂದ ಶ್ರೀಗಳು ಇವತ್ತು ನಿಮ್ಮ ಹತ್ರ ಬಂದಿದ್ದಾರೆ. ಸುಮಾರು 20-25 ಕುಟುಂಬ 15 ವರ್ಷದಿಂದ ನಿರಂತರವಾಗಿ ಅಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಏನೋ ಅಂಗವಿಕಲ ಬಂದು ಆ ಮುರ್ಮು ಅವ್ರ ಕಡೆಯಿಂದ ಆ ಒಂದು ಪ್ರಶಸ್ತಿ ತಗೋತಾರಲ್ಲ ಅಂತ ಬಹಳ ಖುಷಿ ಆಯ್ತು. ಆದ್ರೆ ಇವತ್ತು ನಮ್ಮ ಜೊತೆಗಡೆ ವೇದಿಕೆ ಹೇಳಿದ್ದಾರೆ ಅಂದ್ರೆ ಬೀಳಿಗೆಯಲ್ಲಿ ವಿಶ್ವಕರ್ಮ ಸಮಾಜದವರು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ದೇಶ ಹಲವು ಕರಕುಶಲಗಳಿಂದ ಕೂಡಿಕೊಂಡಿದೆ. ಬಹುಶಃ ನಾವು 40-50 ವರ್ಷಗಳ ಹಿಂದೆ ನೋಡಿದ್ರೆ ಆಯ್ಗಾರರು ಅಂತ ಕರೀತಿದ್ರು. ಆಯ್ಗಾರು ಭಾವನಾತ್ಮಕ ಸಂಬಂಧವನ್ನು ಹೊಂದಿದಂತ ಜನ ಇತ್ತು. ಅವ್ರು ಬರ್ಲಾರ್ದ ಅವ್ರು ಇರ್ಲಾರ್ದ ಕಾರ್ಯಕ್ರಮಗಳು ಯಾವ ಆಗ್ತಿರ್ಲಿಲ್ಲ. ಒಂದು ಮಂಗಲ ಕಾರ್ಯಕ್ರಮ ಆಗಲಿ ಅಥವಾ ಬೇರೆ ಕಾರ್ಯಕ್ರಮಗಳಾಗಲಿ ಸಮಾಜದ ಜೊತೆಗೆ ಅವರೆಲ್ಲರೂ ಏನಾಗಿದ್ರು ಅಂತ ಕೇಳಿದ್ರೆ ರೈತ ಅವನಿಗೊಂದು ಪಾಲ ಅಂತ ಹೇಳ್ತಿದ್ದ. ಕಂಬಾರಿಗೊಂದಿಡು, ಕುಂಬಾರಿಗೊಂದಿಡು, ಆಯ್ಗಾರಿಗೊಂದಿಡು ರೈತ ಇಡ್ತಿದ್ದ. ಅವರಿಗೆ ಅವರನ್ನ ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗ್ತಿದ್ರು. ಅವ್ರು ಬರ್ಲಾರ್ದ ಯಾವ ಕಾರ್ಯಕ್ರಮಗಳು ಮದುವೆ ಮುಂಚೆಗಳು ಆಗ್ತಿರ್ಲಿಲ್ಲ. ಇಂಥ ಭವ್ಯ ಭಾರತದ ಸಂಸ್ಕಾರಯುಕ್ತ ರಾಷ್ಟ್ರದಲ್ಲಿ ನಾವು ಇದ್ದೇವೆ. ಅದರಲ್ಲಿ ವಿಶ್ವಕರ್ಮ ಸಮಾಜ ಅಂತಂದ್ರೆ ಭಗವಂತ ಏನೋ ಅವ್ರಿಗೆ ಬರ್ತಾಗಿ ಒಂದು 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 ಕಲೆಯನ್ನು ಕೊಟ್ಟು ಹೋಗಿದ್ದಾನೆ. ಹ್ಯಾಕ್ ಕೊಟ್ಟಿದ್ದಾನೆ ಅಂತಂದ್ರೆ ಅದು ಬರ್ತನೇ ಇರ್ತದೆ. ಅದು ವಿಶೇಷವಾಗಿ ಒಂದು ಗಿಫ್ಟ್ ಅಂತಾರಲ್ಲ ಆ ರೀತಿಯಾಗಿ ಅವರಿಗೆ ಭಗವಂತ ಕೊಟ್ಟಿದ್ದಾರೆ. ಈ ಕರಕುಶಲಗಳನ್ನ ಮಾಡುವುದರಾಗಲಿ, ಬೇರೆ ಬೇರೆ ಫರ್ನಿಚರ್ ವರ್ಗಗಳನ್ನ ಮಾಡುವುದಾಗಲಿ, ಕೌಟುಂಬಿಕ ಹಲವಾರು ವ್ಯವಸ್ಥೆಗಳ ಜೊತೆಗೆ ಅವರೆಲ್ಲರೂ ಏನ್ ಮಾಡ್ತಿದ್ರು ಅಂತ ಕೇಳಿದ್ರೆ ತಮ್ಮದೇ ಆದಂತಹ ಬುದ್ಧಿಶಕ್ತಿಯನ್ನು ಬಳಸಿ ಸಮಾಜಕ್ಕೆ ಅಪಾರವಾದ ಕೊಡುಗೆಯನ್ನ ಕೊಡ್ತಕ್ಕಂಥ ಬಂದಿದೆ ಈ ವಿಶ್ವಕರ್ಮ ಸಮಾಜ. ಈ ನಿಟ್ಟಿನಲ್ಲಿ ಆ ಸಮಾಜದ ಕರಕುಶಲ ಅಳಿಬಾರದು, ಇನ್ನು ಹಾಗೆ ಬರಬೇಕು, ಬೆಳಕಿಗೆ ಬರಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ಕಲಾ ಪ್ರದರ್ಶನಗಳನ್ನ ಏರ್ಪಾಡು ಮಾಡಿದ್ದಾರೆ. ಅದ್ಭುತವಾದಂತಹ ಕಲಾ ಪ್ರದರ್ಶನಗಳನ್ನ ಒಟ್ಟಟ್ಟೆ ಸೇರಿಸಿದ್ದಾರೆ. ನೋಡ್ಬೇಕು ಅವರಲ್ಲಿ ಎಂತೆಂತಹ ಸ್ಕಿಲ್ ಅವರ ಮೈಂಡ್ನಲ್ಲಿ ಇದೆ ಅನ್ನೋದನ್ನ ಬೇರೆ ಬೇರೆ ಪ್ರತಿಕಾ ರೂಪದಲ್ಲಿ, ಫೋಟೋ ರೂಪದಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಭಗವಂತ ಒಬ್ಬೊಬ್ಬರಿಗೆ ಒಂದೊಂದು ಶಕ್ತಿ ಕೊಟ್ಟಿದ್ದಾನೆ. ಆ ನಿಟ್ಟಿನಲ್ಲಿ ಇವತ್ತು ಬಡಗ್ತನ ಆಗಲಿ, ಪತಾರ್ಕ್ತನ ಆಗಲಿ ನಮ್ಮ ನಾಡಿನಲ್ಲಿ ಇನ್ನೂ ನಶಿಸಿಲ್ಲ ಅನ್ನೋದಕ್ಕೆ ಈ ಕರಕುಶಲ, ಈ ಮಳಿಗೆಗಳೇ ಸಾಕ್ಷಿ. ಅಂತ ನಿಟ್ಟಿನಲ್ಲಿ ಇವತ್ತು ಬೀಳಿಗೆ ಸಮಾಜದವರು ಸುಮಾರು 3 ತಿಂಗಳಿಂದಲೇ ಈ ಕಾರ್ಯಕ್ರಮದ ಬಗ್ಗೆ ರೂಪರೇಷೆಗಳನ್ನು ಹಮ್ಮಿಕೊಂಡು ಎಲ್ಲರನ್ನು ಒತ್ತಟ್ಟೆ ಸೇರಿಸಿ ಎಲ್ಲರ ಬಂಧು ಬಾಂಧವರು ಒಂದು ಕಡೆ ಕೂಡಿ ನಮ್ಮ ಕುಲದೇವತೆಯ ಜಾತ್ರೆಯನ್ನು ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿದರು. ಇನ್ನು ನಮ್ಮ ಭಾಗದ ಜನ, ನಮ್ಮ ಭಾಗದ ಎಲ್ಲ ವಿಶ್ವಕರ್ಮ ಸಮಾಜ ಇವತ್ತು ಪರಿಶ್ರಮ ಪಡ್ತಾ ಇದೆ. ನಾವು ಅವರ ಜೊತೆಗಿದ್ದು ಅವರಿಗೆ ಧೈರ್ಯ ತುಂಬುವ ಕೆಲಸವನ್ನು ಮಾಡೋಣ ಅಂತ ಹೇಳಿ ಕಣೇರಿಯಿಂದ ಶ್ರೀಗಳು ಇವತ್ತು ನಿಮ್ಮ ಹತ್ರ ಬಂದಿದ್ದಾರೆ. ಬಹುಶಃ ಅಲ್ಲಿರ್ತಕ್ಕಂಥ ಮಠದಲ್ಲಿರ್ತಕ್ಕಂಥ ಬಹಳ ಜನ ಆರ್ಟಿಸ್ಟ್ಗಳು ಇವತ್ತು ಪ್ರೆಸೆಂಟ್ ಇದ್ದಾರೆ. ಅವರು ಕಣೇರಿ ಮಠದಾಗ ಅದಾರ. ಸುಮಾರು ಒಂದು 20-25 ಕುಟುಂಬಗಳು ಅಲ್ಲಿ. ಅವರೆಲ್ಲರಿಗೂ 12 ತಿಂಗಳು ಉದ್ಯೋಗಗಳನ್ನು ಕೊಟ್ಟಿದ್ದಾರೆ. ಅವರು
12 ತಿಂಗಳು ನಿರಂತರ ಉದ್ಯೋಗ. ಅವರೆಲ್ಲ ಬೆನಿಫಿಷಿಯಲಿ ಗೌರ್ಮೆಂಟ್ನಿಂದ ಏನೋ ಸಿಗಬೇಕು, TA DA ಆಮೇಲೆ ಪ್ರಾವಿಡೆಂಟ್ ಫಂಡ್ ಇತ್ಯಾದಿಗಳೆಲ್ಲವನ್ನ ಅವರಿಗೆ ವ್ಯವಸ್ಥೆ ಮಾಡಿ, ಅಕಸ್ಮಾತ್ ತೊಂದರೆಗಳಾದ್ರೆ ತಮ್ಮ ದವಾಖಾನೆಯಲ್ಲಿ ಅವ್ರಿಗೆ ಕಡಿಮೆ ರೇಟ್ನಲ್ಲಿ ಆ ಒಂದು ಟ್ರೀಟ್ಮೆಂಟ್ ತಗೋಬೇಕಂತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಸುಮಾರು 20-25 ಕುಟುಂಬ 15 ವರ್ಷದಿಂದ ನಿರಂತರವಾಗಿ ಅಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಕೊಲ್ಲಾಪುರ ಮುಗಿಸ್ಕೊಂಡು ಇವತ್ತಲ್ಲಿ ಗೋವಾದಲ್ಲಿ ಒಂದು ಕೆಲಸ ನಡೆದಿದೆ, ಮ್ಯೂಸಿಯಂ ಕೆಲಸ ಅಲ್ಲಿ ತೋಡ್ಕೊಂಡಿದ್ದಾರೆ. ಅದು ಮುಗಿದ ತಕ್ಷಣ ಏನು ಬಸವನ ಬಾಗೇವಾಡಿಯಲ್ಲಿ ಅದೇ ಟೀಮು ಎಲ್ಲ ಇದೇ ವಿಶ್ವಕರ್ಮ ಸಮಾಜದವರೇ ಮಾಡ್ತಾರೆ. ಅವರೆಲ್ಲರೂ ಬಸವನ ಬಾಗೇವಾಡಿಗೆ ಬರ್ತಾರೆ. ಹೀಗೆ ಈ ನಮ್ಮ ಕೌಶಲ್ಯಗಳು ನಿಲ್ಲಬಾರದು, ಮುಗ್ಗಬಾರದು, ಅವೆಲ್ಲವೂ ಕೂಡ ನಿರಂತರವಾಗಿ ನಮ್ಮ ಜೊತೆಗೆ ಇರಬೇಕು ಅಂತ ತಿಳ್ಕೊಂಡು ಗುರುಗಳು ಅದಕ್ಕೆ ವ್ಯವಸ್ಥೆಯನ್ನು ಮಾಡತಕ್ಕಂಥವರಾಗಿದ್ದಾರೆ. ಇವತ್ತು ವಿಶ್ವಕರ್ಮ ಸಮಾಜ ಬೀಳಿಗೆ ಮಟ್ಟದಲ್ಲಿ ಬಹುದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಎಲ್ಲ ಬಂಧು ಬಾಂಧವರನ್ನು ಕರೆಸಿ ಈ ದಶಮಾನೋತ್ಸವ ನೆಪದಲ್ಲಿ ಒಂದಿಷ್ಟು ಕಾರ್ಯಕ್ರಮದಲ್ಲಿ ಗುರುಗಳಿಂದ ಆಶೀರ್ವಚನ ಪಡಿಬೇಕು ಅಂತ ತಾವೆಲ್ಲ ಉತ್ಸುಕರಾಗಿ ಬಂದಿರಿ. ಬಹಳ ಸಂತೋಷ. ನಿಮ್ಮ ಕಾಳಿಕಾ ಕಮಟೇಶ್ವರಿ ಆ ಭಗವತಿ ನಿಮ್ಮೆಲ್ಲರಿಗೂ ಐಶ್ವರ್ಯವನ್ನು ಕೊಡ್ಲಿ. ನಿಮ್ಮೆಲ್ಲರಿಗೂ ಆ ಸ್ಕಿಲ್ ಅನ್ನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆಸ್ತಕ್ಕಂಥ ಸಾಮರ್ಥ್ಯ, ಏನ್ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳಿ ಕರಿತೀವಲ್ಲ, ಅದರ ಅಭಿವೃದ್ಧಿ ಹಾಗೆ ಆಗ್ತಾ ಹೋಗ್ಲಿ. 1.5 ವರ್ಷ 2 ವರ್ಷ ಆಯ್ತು ಅವ್ರು ರಾಜಣ್ಣ ಅವರು ಅಲ್ಲಿ ರಾಷ್ಟ್ರಪತಿ ಭವನದಲ್ಲಿ ತಗೊಂಡಾಗ ಅವ್ರು ಕರ್ನಾಟಕದವರು ಅಂತ ನಮ್ಗೆ ಗೊತ್ತಾಗಿರ್ಲಿಲ್ಲ. ಏನೋ ಅಂಗವಿಕಲ ಬಂದು ಆ ಮುರ್ಮು ಅವ್ರ ಕಡೆಯಿಂದ ಆ ಒಂದು ಪ್ರಶಸ್ತಿ ತಗೋತಾರಲ್ಲ ಅಂತ ಬಹಳ ಖುಷಿ ಆಯ್ತು. ಆದ್ರೆ ಇವತ್ತು ನಮ್ಮ ಜೊತೆಗಡೆ ವೇದಿಕೆಯಲ್ಲಿದ್ದಾರೆ ಅಂದ್ರೆ ಇನ್ನೂ ಬಹಳ ಸಂತೋಷ ಆಯ್ತು. ಟಿವಿಯಲ್ಲಿ ನೋಡಿದ್ವಿ ನಾವು, ಆದರೆ ಇವತ್ತು ನಮ್ಮ ಜೊತೆಗೆ ನಮ್ಮ ಪಕ್ಕದಲ್ಲೇ ಇದ್ದು ನಿಮ್ಮೆಲ್ಲರ ಜೊತೆಗೆ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಇಂತಹ ರಾಷ್ಟ್ರಭಕ್ತರು, ರಾಷ್ಟ್ರಪ್ರೇಮಿಗಳು, ಇಂತಹ ಕಲಾಕುಶಲವನ್ನು ಹೊಂದಿದಂಥವರು ನಾಡಿಗೆ ಇನ್ನೂ ಹರಿದು ಬರಲಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ನಿಮ್ಮೆಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಭಗವಂತ ಅವನಲ್ಲಿ ಪ್ರಾರ್ಥಿಸಿ ನಾನು ಮಾತು ಮುಗಿಸ್ತಾ ಇದ್ದಾನೆ. ಹರಿ ಓಂ ತತ್ಸತ್.